केसीएन में आपका स्वागत है। मैं किंग हमीद। ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ 3 ಚಿತ್ರಗಳಿರುವಂತಹ ಒಂದು ಪೋಸ್ಟರ್ನ ಮಾಡಿ ಅದನ್ನ 3 ಇಡಿಯಟ್ಸ್ ಅಂತ ಹೇಳಿ ಹಾಕಿ ಯಾವುದೋ ವಾಟ್ಸಪ್ ಅಲ್ಲಿ ಬಂದಂತಹ ಒಂದು ಪೋಸ್ಟ್ ಅನ್ನು ಇಟ್ಕೊಂಡು ಅದಕ್ಕೆ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಕ್ರಮವನ್ನು ಕೈಗೊಂಡನು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅಲ್ಲಿ ಎಸಿಪಿ, ಡಿಸಿಪಿ ಇರಬಹುದು, ಕಮಿಷನರ್ ಸ್ಥಳಕ್ಕೆ ಬಂದರೂ ಕೂಡ ಅವ್ರ ಮೇಲೂ ಕೂಡ ಕಲ್ಲು ಬಿಸಾಡಿದ್ದಾರೆ. ಇದು ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ಉದಯಗಿರಿ ವ್ಯಾಪ್ತಿನಲ್ಲಿರುವಂತಹ ಒಂದಷ್ಟು ಜನ ಪುಂಡರು ಈ ಕೆಲಸವನ್ನು ಮಾಡಿದ್ದಾರೆ. ಈ ಘಟನೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಇದು ಕಳೆದ ಒಂದು 15 ವರ್ಷಗಳಿಂದಲೂ ಕೂಡ ಈ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೃತ್ಯಗಳು ನಡೀತಾನೆ ಬರ್ತಾ ಇದ್ದಾವೆ. ಈ ಹಿಂದೆ ಎಕೆ ಸುರೇಶ್ ಅಂತೇಳಿ ಒಬ್ಬಳು ಪೊಲೀಸ್ ಅಧಿಕಾರಿಯ ಕುತ್ತಿಗೆಗೆ ಕೊಯ್ದಿರುವಂಥ ಒಂದು ಘಟನೆಯನ್ನು ಕೂಡ ಇಲ್ಲಿ ನಡೆದಿತ್ತು. ಇವತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ. 2023 ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು, ಒಂದು ವೇಳೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರೆ ಸ್ಥಾಪನೆಯಾಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತ ತೋರಿಸ್ತಾ ಇದೆ. ನಾವು ಈ ಘಟನೆಯನ್ನು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಪೊಲೀಸ್ ಇಲಾಖೆಯನ್ನು ಕೂಡ ಇನ್ನಾದ್ರೂ ಕೂಡ ನೀವು ಆಳುವ ಸರ್ಕಾರದ ಅಣತಿಯ ಮೇರೆಗೆ ನಡೆಯುವಂಥದ್ದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತೀನಿ. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಆಗಿದ್ದಂಥ ಮಲ್ಲಿಕಾರ್ಜುನ ಬಂಡೆ ಅವರನ್ನ ಹತ್ಯೆಯನ್ನು ಮಾಡಿದ್ರು. PSI ಜಗದೀಶ್ ಅವರನ್ನ ಡ್ರ್ಯಾಗನ್ನಲ್ಲಿ ಚುಚ್ಚಿ ಸಾಯಿಸಿದ್ರು. MK ಗಣಪತಿ ಅವರನ್ನು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪುವಂಥ ಘಟನೆ ನಡೆದಿತ್ತು. ಇದೇ ಮೈಸೂರಿನಲ್ಲಿ ರಶ್ಮಿ ಮಹೇಶ್ ಅವರ ಮೇಲೆ ದಾಳಿಯಾಗಿತ್ತು. DC ಆಗಿದ್ದಂಥ ಶಿಖಾ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಶಿಷ್ಯನೇ ಮಾಡಿದ್ದ. ಈ ರೀತಿ ಘಟನೆಗಳು ಅವ್ಯಾಹತವಾಗಿ ಈ ರೀತಿ ಘಟನೆಗಳು ಸಂಭವಿಸ್ತಾ ಇತ್ತು. ಈಗ ಅವರ 2ನೇ ಅವಧಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಅಂದರೆ ಕಾನೂನಿನ ಪಾಲನೆಯನ್ನು ಮಾಡ್ತಿರುವಂತಹ, ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಿರುವಂತಹ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ಇದಕ್ಕೆ ಅವಕಾಶವನ್ನು ಪೊಲೀಸ್ ಇಲಾಖೆನ ಕೊಡಬಾರ್ದು ಅಂತ ನಾವು ಕೇಳ್ಕೊಳ್ತೀನಿ. DJ ಮತ್ತು ಕೆಜಹಳ್ಳಿ ವಿಚಾರ ಇರ್ಬೋದು, ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಏರಿ ಅದನ್ನು ಜಖಂಗೊಳಿಸಿದಂಥ ವಿಚಾರ ಇರ್ಬೋದು. ಈ ಸಂಬಂಧವಾಗಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹಾಕಿದ್ರು. ಅದನ್ನು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಎದುರುಗಡೆ ಇಟ್ಟುಬಿಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಒಂದು ರೀತಿ ಪುಂಡ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಅನ್ನು ಇವತ್ತು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಮುಸಲ್ಮಾನರಿಗೆ ಒಂದು ಕೇಳಲಿಕ್ಕೆ ಬಯಸ್ತೀನಿ. ಯಾವುದೋ ಒಂದು ಪೋಸ್ಟ್ ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನೀವ್ಯಾಕೆ ಶೋಕಾಚರಣೆ ಮಾಡ್ತೀವಿ? ನೀವ್ಯಾಕೆ ನೀವು ರೊಚ್ಚಿಗೆ ಹೇಳ್ತೀರಿ? ನಿಮಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ? ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನು ಸಂಬಂಧ? ಆ ಸೋಲಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸ್ ಅನ್ನ ಇಟ್ಕೊಂಡು 3 ಇಡಿಯಟ್ಸ್ ಅಂತ ಹಾಕಿದ್ದಾರೆ. ಅದಕ್ಕೆ ನಿಮಗೆ ಯಾಕೆ ಇಷ್ಟೊಂದು ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಂದ್ರೆ ಕಾಂಗ್ರೆಸ್ ಗೆದ್ರೆ ಮಾತ್ರ ನಿಮಗೆ ಖುಷಿ ಆಗಂತದ್ದ? ಈ ಜನ ಕೊಡುವಂತ ತೀರ್ಪಿಗೆ ನಿಮ್ಮ ಹತ್ರ ಏನು ಅದಕ್ಕೆ ಮನ್ನಣೆ ಇಲ್ವಾ ನಿಮ್ಮ ಹತ್ರ? ಯಾಕಾಗಿ ನಿಮಗೆ ಅರವಿಂದ್ ಕೇಜ್ರಿವಾಲ್ ಸೋತ್ ಕೂಡಲೇ ಉದಯಗಿರಿನಲ್ಲಿರುವಂತಹ ಪುಂಡ ಮುಸಲ್ಮಾನರಿಗೆ ರೋಷ ಬರುತ್ತೆ? ಇದನ್ನು ನಾಗರಿಕ ಸಮಾಜ, ಈ ರೀತಿಯ ಮನಸ್ಥಿತಿಗಳು ದೇಶದ ಎಲ್ಲ ಮೂಲೆಗಳನ್ನು ಕೂಡ ತಲೆ ಎತ್ತುತ್ತಾ ಇದ್ದಾವೆ. ಇದ್ರ ಬಗ್ಗೆ ಹಿಂದೂಗಳು ವಿಶೇಷವಾಗಿ ಎಚ್ಚೆತ್ತುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಸೈಯದ್ ಫಾರೂಕ್, ಸ್ಟೇಟ್ ಸೆಕ್ರೆಟರಿ KPCC ಮೈನಾರಿಟಿ. ವಿಷಯ ಏನಂದ್ರೆ, ಇವತ್ತು ನನ್ನ ಒಂದು ಘಟನೆ ನಡೆಯುತ್ತೆ ಒಂದು ಉದಯಗಿರಿಯಲ್ಲಿ. ಅದರಲ್ಲಿ BJP ಅವರು ರಾಜಕೀಯ ಮಾಡ್ತಾರೆ. ಅಶೋಕ್ನು ಮಾನ್ಯ ಮರ್ಯಾದೆ ಇಲ್ಲ. ಮಾನ್ಯ ex-MP ಇದನ್ನಲ್ಲ ನಮ್ ಪ್ರತಾಪ, ಅವನು ಮಾನ್ಯ ಮರ್ಯಾದೆ ಇಲ್ಲ. ಮಾನ್ಯ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿರೋದು. ಅವ್ನಿಗೆ ಪ್ರೀತಿ ಜಾಸ್ತಿ BJP ಅವರಿಗೆ ಪಾಕಿಸ್ತಾನ ತಾಲಿಬಾನಿಂದ. ಇವ್ರಿಗೆಲ್ಲ ನಾವು ಕಡಿಸ್ಬಿಡೋಣ. ನಮ್ ಇಂಡಿಯಾದಲ್ಲಿ ಇವ್ರು ಬೇಡ, ಈ ತರ ಕಚರಾಗಳು ಬೇಡ. ಯಾವಾಗ ಪಾಕಿಸ್ತಾನ್ ತಾಲಿಬಾನ್ ಅಂತಾರೆ, ಇರ್ತಾರೆ ಕಚರಾಗಳಿಗೆಲ್ಲ ಇಲ್ಲಿಂದ ಕಡಿಸ್ಬೇಕು ನಾವು. ಯಾಕಂದ್ರೆ ಪ್ರೀತಿ ಜಾಸ್ತಿ ಅಲ್ಲೇ ಇದೆ. ಯಾಕಂದ್ರೆ ಅಲ್ಲಿ ಹುಟ್ಟಿರೋದು ಇವ್ರು ಬಂದ್ಬಿಡಿರೋದು
ಪಾಕಿಸ್ತಾನ ಹಿಂದೂಸ್ತಾನ ಆಜಾದ್ ಐತಲ್ಲ ಆ ಟೈಮಲ್ಲಿ ಎಲ್ಲಿ ಬಂದ್ಬಿಡಿರೋದವ್ರು. ಇವ್ರಿಗೆ ಕಳ್ಸಲ್ಲ ನಾವು. ನಮ್ಗೆ ಶಾಂತಿ ಐತೆ, ನಮ್ಗೆ ಎನ್ಆರ್ ಸೆಟ್ ನಮ್ ತನ್ವೀರ್ ಸೇಠ್ ಶಾಂತಿ ಕಾಪಾಡಿದ್ರೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ, ಎಡಿಜಿಪಿ ಡಿಜಿಪಿಗೆ ಎಲ್ಲ ಮಾತಾಡಿದರೆ. ಹೋಮ್ ಮಿನಿಸ್ಟರ್ ಸಿಎಂ ಸಾಹೇಬ್ರಿಗೆಲ್ಲ ಗೊತ್ತಿದೆ ಇದು ವಿಷಯ ಏನೇನಾಗಿದೆ ಅಂತ. ಬೇಕಾದಂತ ಮಾಡಿದೆ. ಆಮೇಲೆ ಇನ್ನೊಂದಂದ್ರೆ ನಮ್ ಪ್ರತಾಪ್ ಸಿಂಹಂಗೆ, ಪ್ರತಾಪಾಗೆ ಸಿಂಹ ಅಂತ ಹೆಂಗ್ ಆಗಿರ್ಬೇಕು ನಮ್ಗೆ ಪ್ರತಾಪ, ಅವ್ನಿಗೆ ಕಣ್ ಕಾಣಿಲ್ಲ ಇಲ್ಲಿ ಬರ್ದಿರೋದು 3 ರೇಟ್ ಅಂತ. ನಾನು 4 ರೇಟ್ ನೀನು ಹುಚ್ಚ ತರ ಇದ್ದೇನೆ ನೋಡಿ, ನಿನ್ ಮುಖ ನೋಡ್ರಿ ನಿಮ್ಗೆ ಗೊತ್ತಾಗ್ತಿದ್ದಪ್ಪ ಪ್ರತಾಪ. ಮಾತಾಡೋದ್ ಮುಂಚೆ ನಾವೆಲ್ಲ ಅಣ್ಣ ತಮ್ಮ ಇದೀವಿ ಎನ್ಆರ್ ಅಲ್ಲಿ, ಹಂಗೆ ಇರ್ತೀವಿ. ನೀನು 3 ಜನಗೆ ಪಾಸ್ ಕೊಟ್ಟು ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದೀನಿ. ನೀನು ದೊಡ್ಡ ಟೆರರಿಸ್ಟ್ ತರ ಕೆಲಸ ಮಾಡ್ತೀನಿ. ನೀನ್ ನಮ್ಗೆ ಹೇಳ್ತಾನೆ ಬಂದಿಲ್ಲಿ ತಾಲಿಬಾನ್ ಅಂತ. ತಾಲಿಬಾನ್ ಪಾಕಿಸ್ತಾನ್ ಅಂದ್ರೆ ನಿಮ್ಗೆ ಇಲ್ಲಿಂದಾನೆ 4 ಕೇಸ್ ಹಾಕಿ ದೇಶದ್ರೋಹಿ ಕೇಸ್ ಹಾಕಿ ನೀವು ಕಳಿಸ್ಬೇಕಾಗ್ತದೆ ಇಲ್ಲಿ ಜೈಲಿಗೆ. ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ ಹೇಳೋದು, ಈ ತರ ತರಲೆಗಡುಗೆ ಮೊದಲು ಎತ್ತಾಗಿ ಹೊಡೆದ್ರೆ ಹಾಕಿ. ಯಾಕಂದ್ರೆ ನಮ್ಗೆ ನಮ್ ಸರ್ಕಾರ ಹೆಸರು ಹಾಡ್ ಮಾಡ್ಬೇಕು ಇದು ಮಾಡ್ತಿರೋದು ನಮ್ಮ MLA ಗೆ. ಆಮೇಲೆ ಇನ್ನೊಂದು ಕ್ಯಾರ್ MLA ಅಪ್ಪ ಇದ್ದಾನೆ, ಅವ್ನು ಏನ್ ಕೆಲಸ ಇಲ್ಲಿ? ತನ್ವೀರ್ ಸೇಠ್ ಕ್ಯಾರ್ ಹೋಗಿ ಮಾತಾಡ್ತಾರೆ ಇಲ್ಲಿ, ಅವ್ನು ಎಚ್ಚೆತ್ತರಾಗಿ ಅವ್ನು ಚೇತ ತೊಡ್ಕೊಳ್ಳಿ. ನಮ್ ಸದ್ರ ನಮ್ ನೋಡ್ಕೊತಾರೆ ನಮ್ಮ MLA ಇದ್ದಾರೆ. ಸುಮ್ಗೆ ಬಂದು ಲ್ಯಾಂಡ್ ಆರ್ಡರ್ ಹಾಡ್ ಮಾಡೋದು ಆ ಕ್ಯಾರ್ MLA ಶೋಭಾ ತರಲ್ಲ. ಯಾಕಂದ್ರೆ ರಾಮದಾಸ್ ಇದ್ದ 4-4 ಸತಿ ಆತರ ತಿರ್ಲ ಕೆಲಸ ಮಾಡಿಲ್ಲ. ಚಿಲ್ಲರೆ ಕೆಲಸ ಯಾರು ಚಿಲ್ಲರೆ MP ಗೆದ್ದಿರೋದು. ಅವ್ನು ಜಿಲ್ಲಾ ಪಂಚಾಯತ್ MLA ಲಾಯಕ್ ಇಲ್ಲ, ಕಾರ್ಪೊರೇಟರ್ಗೆ MLA ಆಗಿರೋದು. ದಯವಿಟ್ಟು ಇನ್ನೊಂದ್ಸತಿ ಬರೋದ್ ಮುಂಚೆ ನಾನು ಎಲ್ಲಿ ಹೋಗ್ತೀನಿ ಏನಿಂದ ತಿಳ್ಕೊಂಡು ಮಾತಾಡು ಪ್ರತಾಪ. ಇದೇ ಫಸ್ಟ್ ಇದೇ ಲಾಸ್ಟ್. ನೆಕ್ಸ್ಟ್ ಗೆ ಬಂದ್ರೆ ನಿಮ್ ಮೇಲೆ ಕಾನೂನು ಕ್ರಮ ತಗೊಂಡು ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.